ಭಾರತ ದೇಶದ ಇತಿಹಾಸದಲ್ಲಿ ಬಹುಶಃ ಮೊಟ್ಟ ಮೊದಲಿಗೆ ವೆರಿ ಫಸ್ಟ್ ಟೈಮ್ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಅಲೆಮಾರಿ ಸಮುದಾಯಗಳು ಭಾರತಕ್ಕೆ ಒಂದು ರೀತಿಯ ಮಾದರಿ ಹೋರಾಟದ ಸ್ವರೂಪದಲ್ಲಿ. ಹಾಗಾಗಿ 30 ವರ್ಷಗಳ ಒಂದು ಹೋರಾಟದಲ್ಲಿ ಇವತ್ತು ನಾವು ಏನು ಕರ್ನಾಟಕ ಸರ್ಕಾರ ಅಲೆಮಾರಿಗಳಿಗೆ, ಶೆಡ್ಯೂಲ್ ಕಾಸ್ಟ್ ಅಲೆಮಾರಿಗಳಿಗೆ ಮಾಡಿರುವಂಥ ದೊಡ್ಡ ಅನ್ಯಾಯದ ವಿರುದ್ಧ ನಾವು ಕೇಂದ್ರ ಸರ್ಕಾರಕ್ಕೆ, AICCಗೆ ಭಾಳ ಮುಖ್ಯವಾಗಿ ಅಡ್ರೆಸ್ ಮಾಡಕ್ಕೆ ಬಂದಿದ್ದೇವೆ. ಜಂತರ್ ಮಂತರಲ್ಲಿ ಏನೇಳಿ ಸಾವಿರಾರು ಜನ ಇವತ್ತು ಅಲೆಮಾರಿ ಕಲಾವಿದರು, 59 ಸಮುದಾಯಗಳ ಅಲೆಮಾರಿ ಕಲಾವಿದರು, ಅವರಿಗೆ ಊರಿಂದ ಆಚೆ ಹೋಗಿರಲಿಲ್ಲ, ಅವರು ಟ್ರೈನೇ ಓಡಾಡಿರಲಿಲ್ಲ, ಫ್ಲೈಟಲ್ಲಿ ಓಡಾಡಿರಲಿಲ್ಲ ಅಂತ ಜನ ಸಾಲ ಮಾಡಿ ಸೋಲ ಮಾಡಿ ದೆಹಲಿಗೆ ಬಂದಿದ್ದಾರೆ. ಒಂದೇ ಒಂದು ಕಾರಣಕ್ಕೆ ನಮ್ಮ ಮಕ್ಕಳ ಪಾಲಿಗೆ ಮರಣ ಶಾಸನ ಬರೆದಿದೆ ಸರ್ಕಾರ. 1% ರಿಸರ್ವೇಷನ್ ನಮಗೆ ಕೊಡದೆ ಹೋದರೆ ನಾವು ಎಂದೆಂದಿಗೂ ಚೇತರಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಈ ನಿಟ್ಟಿನಲ್ಲಿ ನಮ್ಮಲ್ಲಿರುವಂಥ ಸಮುದಾಯಗಳು ಭಾಳ ಪ್ರಧಾನವಾಗಿ ದೊಂಬರು, ಶಿಳ್ಳೆಕ್ಯಾತರು, ಸುಡುಗಾಡಿಸಿದರು, ಬುಡುಗಜಂಗಮರು, ಮಾಂಗಾಡಿಗಳು, ಸಿಂಧೋಳು, ದಕ್ಕಲಿಗರು, ಅಂದಿಜೋಗಿಗಳು, ಈ ಥರದ ಅನೇಕ ಸಮುದಾಯಗಳು, ನಾನು ಹೇಳಲಿಕ್ಕೆ ಹೋದರೆ ದೊಡ್ಡ ಲಿಸ್ಟ್ ಆಗುತ್ತೆ. ಆ ಸಮುದಾಯದ ಮೊದಲನೇ ಜನರೇಷನ್ ವಿದ್ಯಾವಂತರು, ಸಂಘಟನೆಯ ನಾಲೆಡ್ಜನ್ನು ಬೆಳೆಸ್ಕೊಂಡಿರುವಂಥವ್ರು ಇವತ್ತು ನಾವು ಇಲ್ಲಿಗೆ ಬಂದಿದ್ದೇವೆ. ಒಂದೇ ಒಂದು ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಸ್ಪಷ್ಟವಾಗಿ ಅತ್ಯಂತ ಹಿಂದುಳಿದಂಥವ್ರಿಗೆ ಹೇಗೆ ಒಳ ಮೀಸಲಾತಿ ಕೊಡಬೇಕಂತ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನು ಕೊಟ್ಟಿದೆ ತೀರ್ಮಾನ, ಅದು ಪ್ಲಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ, ಅತ್ಯುತ್ತಮ ವರದಿ ಏನಿದೆ ನಾಗಮೋಹನ್ ದಾಸ್ ಅವರ ವರದಿ, ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಂಪೆರಿಕಲ್ ಡಾಟಾ ಸಮೇತ ಹೇಳಿದ್ದಾರೆ, ಈ ಸಮುದಾಯಗಳು ಎಷ್ಟು ಹಿಂದುಳಿದಿವೆ, ಎಷ್ಟು ಜನ ಗ್ರಾಜ್ಯುಯೇಟ್ಸ್ನ ಇವತ್ತಿಗೂ ಕೊಟ್ಟಿಲ್ಲ, ಯಾರು ಸರ್ಕಾರಿ ನೌಕರಿ ಪಡೆದೇ ಇಲ್ಲ, ಪೊಲಿಟಿಕಲ್ ಪಾಲಿಸಿ ಮೇಕಿಂಗ್ ಲೆವೆಲ್ಗೆ ಎಂಟ್ರಿನೇ ಇಲ್ಲ. ಇಂಥ ದರಿದ್ರ ಸಮುದಾಯಗಳು, ಬಡತನದ ಸಮುದಾಯಗಳು, ಅಮಾಯಕ ಸಮುದಾಯಗಳಿಗೆ 1% ಕೊಡಿ ಅಂತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗಾಗಿಯೂ ಸುಪ್ರೀಂ ಕೋರ್ಟ್ ಆದೇಶದ ಮೀರಿ, ನಾಗಮೋಹನ್ ದಾಸ್ ಅವರ ಆದೇಶವನ್ನು ಮೀರಿ ಕೇವಲ ನಾವು ಪಾಲಿಸಿ ಮಾಡುವಂಥ ಕಡೆ ನಾವಿಲ್ಲ ಅನ್ನೋ ಕಾರಣಕ್ಕೆ, ವಿಧಾನಸೌಧದಲ್ಲಿ ನಾವಿಲ್ಲ ಅನ್ನೋ ಒಂದು ಕಾರಣಕ್ಕೆ ಒಳಗೊಳಗಡೆ ಕುಳಿತು ನಮಗೆ 1% ತಪ್ಪಿಸಿದ್ದಾರೆ. 1% ನಮ್ಮನ್ನು ವಂಚಿತಗೊಳಿಸಿದ್ದಾರೆ. ಅದಕ್ಕೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂಥ ಮಾನ್ಯ ಮುಖ್ಯಮಂತ್ರಿಗಳು, ದೇವರಾಜ ಅರಸು ಬಗ್ಗೆ ಮಾತಾಡುವಂಥ ಮಾನ್ಯ ಮುಖ್ಯಮಂತ್ರಿಗಳು, ಕಟ್ಟ ಕಡೆಯವರ ಬಗ್ಗೆ ಕಣ್ಣೀರು ಹಾಕ್ತಾ ನಾನಿದ್ದೀನಿ ಸಾಮಾಜಿಕ ನ್ಯಾಯಕ್ಕೆ ಅಂತ ಹೇಳುವಂಥ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ. ಆಗಲ್ಲ ಅಂತ ಹೇಳಿದ್ದಾರೆ. ನಮಗೆ ಕಾನೂನು ಹೋರಾಟ ಮಾಡಿ ಅಂತ ಹೇಳಿದ್ದಾರೆ. ಸಾಲ ಮಾಡಿ ಭಿಕ್ಷೆ ಮಾಡಿ ಜೋಳಿಗೆ ಹಾಕ್ಕೊಂಡು ಟೆಂಟಲ್ಲಿರುವಂಥವನು ಕೋರ್ಟ್ಗೆ ಹೋಗೋದಕ್ಕೆ ಶಕ್ತಿಯಲ್ಲಿದೆ. ಹಾಗಾಗಿ ಮೀಡಿಯಾ ತಾವು ಮಾತಾಡ್ತಾ ಇದ್ದಾರೆ, ಇಡೀ ಕರ್ನಾಟಕದ ಮೀಡಿಯಾ, ದೇಶದ ಮೀಡಿಯಾ, ನಮ್ಗೆ ಯಾರು ಅಲ್ಲಿ ಶತ್ರುಗಳೇ ಇಲ್ಲ. ಅಲೆಮಾರಿಗಳಿಗೆ ನಮಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪ, 80 ವರ್ಷಗಳ ಜಾತಿ ಪತ್ರ ಪಡ್ಕೊಂಡಿಲ್ಲ, ಮನೆಗಳನ್ನು ಕಟ್ಕೊಂಡಿಲ್ಲ, ದರಿದ್ರ ಸ್ಥಿತಿಯಲ್ಲಿರುವಂಥ ಈ ಸಮುದಾಯಗಳಿಗೆ ಸಂವಿಧಾನಬದ್ಧವಾದ ಹಕ್ಕುಗಳನ್ನು ದಕ್ಕಿಸಿಕೊಡುವಂಥದ್ದು ಭಾಳ ಮುಖ್ಯವಾಗಿದೆ. ಆ ಕಾರಣಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಂಧುಗಳೇ, ಮೀಡಿಯಾ ತಾವೆಲ್ಲ ಲೀಡ್ ಮಾಡ್ತಾ ಇದ್ದೀರಿ. ಇದೊಂದು ರಾಷ್ಟ್ರದ ಸುದ್ದಿ ಆಗ್ತಾ ಇದೆ. ಈ ಹೋರಾಟ ನಿರಂತರವಾಗಿದೆ. ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾ ಇದ್ದೇವೆ, AICC ಎಲ್ಲ ಪದಾಧಿಕಾರಿಗಳನ್ನ ಭೇಟಿ ಆಗ್ತಾ ಇದ್ದೇವೆ, ಆಮೇಲೆ ಆಡಳಿತ ಪಕ್ಷದ ಸಾಮಾಜಿಕ ನ್ಯಾಯದ ಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೇವೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೇವೆ. ನಮಗೆ 1% ಮೀಸಲಾತಿ ಕೊಡದೆ ಹೋದರೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಯಾರ್ಯಾರು ಮಾತಾಡ್ತಾರೆ ಅದೆಲ್ಲ ತಪ್ಪಾಗುತ್ತೆ. ನೀವು ಮಾತಾಡ್ತಾ ಇರ್ತೀರ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ ತಕ್ಷಣ ಒಬ್ಬ ಭಿಕ್ಷಕನಿಗೆ, ಕಟ್ಟ ಕಡೆಯವನಿಗೆ ಅನ್ನ ಕೊಟ್ಟು ಆಮೇಲೆ ಮಾತಾಡಿ ಸಾಮಾಜಿಕ ನ್ಯಾಯವನ್ನು. ನನಗೆ ಸಿಗದಂಥ ಸಾಮಾಜಿಕ ನ್ಯಾಯ ನೀವು ಕೊಡುವಂಥ ಸಾಮಾಜಿಕ ನ್ಯಾಯ ಯಾರಿಗೆ? ಒಬ್ಬ ಅಲೆಮಾರಿಗೆ ಕೊಡದಂಥ ಸಾಮಾಜಿಕ ನ್ಯಾಯ ಇಂಥ ಶತಮಾನದಲ್ಲಿ, ಇಂಥ ಸಂದರ್ಭದಲ್ಲೂ ನಾವು ಈ ರೀತಿ ಅನ್ಯಾಯ ಆಗುತ್ತೆ ಅಂದರೆ ಹೇಗೆ ಸುಮ್ಮನೆ ಇರಬೇಕು? ನಾವು ಗೊತ್ತಿಲ್ಲ, ನಮಗೆ ಹೋರಾಟ ಮಾಡೋದು ನಮ್ಗೆ ಗೊತ್ತಿಲ್ಲ. ಬಾಬಾ ಸಾಹೇಬರು ಕೊಟ್ಟಂಥ ಫಾರ್ಮುಲಾವನ್ನು ಈಗ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. ಈಗ ಶಿಕ್ಷಣ ಪಡ್ಕೊಂಡಿದ್ದೀವಿ, ಅದೇ ಒಳಗಡೆ ಈಗ ಸಂಘಟನೆ ಕಟ್ಕೊಳ್ತಾ ಇದ್ವಿ. ನೋಡಿ, ಹೋರಾಟಕ್ಕೆ ಬಂದು ಬುತ್ತಿ ಕಟ್ಕೊಂಡ್ಬಂದು ಇಲ್ಲಿ ಕುಳಿತಿದ್ವಿ ನೆಲದಲ್ಲಿ ಎಲ್ಲ ಕಲಾವಿದರು. ಹಾಗಾಗಿ ನಮ್ದು ದ ಒನ್ ಆ್ಯಂಡ್ ದಿ ಓನ್ಲಿ ಅಜೆಂಡಾ ಈಸ್ ಮಿಸ್ಟರ್ AICC ಲೀಡರ್ಸ್ ಆ್ಯಂಡ್ ದ ಕರ್ನಾಟಕ ಗೌರ್ಮೆಂಟ್, ಮಿಸ್ಟರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯಜಿ, ನಮಗೆ 1% ಯು ಕೈಂಡ್ಲಿ ಡಿಕ್ಲೇರ್ ಇಟ್ ಅಟ್ ದಿ ಅರ್ಲಿಯೆಸ್ಟ್, ನಾಟ್ ಟೇಕಿಂಗ್ ಮಚ್ ಟೈಮ್. So thereby we have come here, we are going to sit here as long as the issue gets resolved. ನಿಮ್ಮ ಹೆಸರೇನು ಸರ್? ನಾನು ಅಲೆಮಾರಿಗಳ ಸಮುದಾಯದ ಮಗ, ಮೂರ್ತಿ ಅಂತ.